ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜ್ ನಂದಿನಿ ರಾಜ್ ಕುಕ್ಕಿಂಗ್ ಚಾನಲ್. ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡುವುದು ಹೇಗೆ, ಮನೇಲಿ ಇರುವ ಪದಾರ್ಥವನ್ನು ಬಳಸ್ಕೊಂಡು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋಣ. ತುಂಬ ರುಚಿಕರವಾದ ಉದ್ದುದ್ರವಾಗಿ ಟೊಮೆಟೊ ಬಾತ್ ರೆಸಿಪಿ. ಕುಕ್ಕರು ಇಲ್ಲ ಅಂದರೆ ಪಾತ್ರೆ, ಎರಡಲ್ಲಿ ಯಾವುದಾರ. ಕುಕ್ಕರ್ ಮೇಲೆ ಒಂದು 100 ಗ್ರಾಮ್ಸ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂದಿಷ್ಟಾದರೆ ನೋಡಿ, ಅದು 100 ಗ್ರಾಮ್ಸ್ ಎಣ್ಣೆ. ಆಮೇಲೆ ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ, ಚಕ್ಕೆ, ಲವಂಗ, ಅನಾನಸ್, ಸ್ಟಾರ್ ಇಷ್ಟೆಲ್ಲ ಹಾಕಿದ್ದೀನಿ ಪಲಾವ್ ಒಗ್ಗರಣೆಗೆ ಸ್ಪೈಸಿಯಾಗಿ. ಆಮೇಲೆ ಒಂದು 3 ಈರುಳ್ಳಿನ ತುಂಬ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5ರಿಂದ 6 ಸ್ವಲ್ಪ ದಪ್ಪ ಟೊಮೊಟೊ, ಹುಳಿ ಟೊಮೊಟೊನ ಎತ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಕೊಳ್ಳೋಣ. ಈ ಟೊಮೊಟೊ ಎಲ್ಲ ಸ್ವಲ್ಪ ಬೇಯಲಿ, ನೀರು ಬಿಟ್ಕೊಂಡು ಸ್ವಲ್ಪ ಬೇಯ್ತೈತೆ ಟೊಮೆಟೊ. ಹಂಗೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಪುದೀನವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಎಣ್ಣೆಲೆ ಜೊತೆಯಲ್ಲಿ ಫ್ರೈ ಆಗಲಿ ಅಂತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಈ ಪ್ಲೇಟ್ ಮುಚ್ಚೋಣ. ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದೈತೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ. ಆಮೇಲೆ ಇವಾಗ ಗರಂ ಮಸಾಲ, ಸ್ಪೈಸ್ ಐಟಮ್ಸ್ಗಳೆಲ್ಲ ಹಾಕೋಣ. ಗರಂ ಮಸಾಲ, ಧನಿಯಾ ಪೌಡರು, ರೆಡ್ ಚಿಲ್ಲಿ ಪೌಡರ್ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಉರಿಯಲ್ಲಿ ಪ್ಲೇಟ್ ಮುಚ್ಚಿ ಒಂದು 3ರಿಂದ 2 ನಿಮಿಷದವರೆಗೂ ಚೆನ್ನಾಗಿ ಸ್ವಲ್ಪ ಕುಕ್ ಆಗಲಿ. ಅದು ನೀರು ಹಾಕ್ಕೊಳ್ಳೋಣ. 1 ಲೋಟ ರೈಸ್ಗೆ 2 ಲೋಟ ನೀರು. ಕುದಿ ಬಂದಮೇಲೆ ತೊಳೆದಿರೋ ಅಕ್ಕಿಯನ್ನು ಹಾಕ್ತಿದ್ದೀನಿ. ಕ್ಯಾಪನ್ನು ಮುಚ್ಚಿ ಒಂದು 2 ವಿಸಿಲ್ ಬರೋ ಅಂದಾದಮೇಲೆ ಬಿಸಿ ಬಿಸಿಯಾದ ರುಚಿಕರವಾದ ಸಿಂಪಲ್ಲಾಗಿರೋ ಟೊಮೊಟೊ ಬಾತ್ ರೆಸಿಪಿ. ಮನೆಯಲ್ಲಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಸ್ವಲ್ಪ ಸ್ಪೈಸಿ ಐಟಮ್ಸ್ ಇದ್ದರೆ ಸಾಕು, ಈ ಪಲಾವ್ ರೆಡಿ ಆಗ್ತೈತೆ, ಟೊಮೊಟೊ ಪಲಾವ್. ಇದಕ್ಕೊಂದು ಸಿಂಪಲ್ಲಾಗಿ ಮೊಸರು ಬಜ್ಜಿ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.